ಈಗ ಚೆನ್ನಮ್ಮ ಆರೋಗ್ಯವನ್ನ ಆರ್ ಅಶೋಕ್ ಕೂಡ ವಿಚಾರಿಸಿದ್ದಾರೆ. ಕ್ರಿಟಿಕಲ್ ಇದ್ದಾರೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು. ಆರೋಗ್ಯ ಈಗ ಸುಧಾರಿಸಿದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕೂಡ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ಚೆನ್ನಮ್ಮ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಅದಾದ ಬಳಿಕ ಆರ್ ಅಶೋಕ್ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು. ಮೊನ್ನೆ ಕ್ರಿಟಿಕಲ್ ಇದ್ರು, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಬಟ್ ಈಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ನಿಧಾನವಾಗಿ ಗುಣಮುಖರಾಗ್ತಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಇದ್ದಾರೆ, ರೇವಣ್ಣವರು, ಕುಮಾರಣ್ಣವರು, ಅವರ ಇಡೀ ಕುಟುಂಬ ಪೂರ್ತಿ ಎಲ್ಲ ಇದೆ. ಸೊ ಮೊನ್ನೆನೂ ಕೂಡ ಭಾಳ ಕ್ರಿಟಿಕಲ್ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ. ನಾನು ಹೋಗಿ ಅವರ ವಾರ್ಡ್ಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೀನಿ. ಸೊ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತೇಳಿ. ಮುಂದೊಂದು ನಾಳೆ ನೋಡಬೇಕು ಏನು ನಾಳೆ ಯಾವ ರೀತಿ ಇರುತ್ತೆ, ಅದು ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಡಾಕ್ಟರ್ಸು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಅವರು ಆರಾಮಾಗಿ ಸ್ಟೇಬಲ್ ಆಗಿದ್ದಾರೆ. ಇನ್ನು ಆರ್ ಅಶೋಕ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಚೆನ್ನಮ್ಮ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನು ನಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ವಿ. ಅವರು ದೈವ ಭಕ್ತರಾಗಿದ್ರು. ಒಂದು 25 ವರ್ಷದ ಹಿಂದೆ ಆಸಿಡ್ ಅಟ್ಯಾಕ್ ಆಗಿತ್ತು. ಆಗ್ಲೇ ಅವರು ಬದುಕೋದು ಕಷ್ಟ ಅಂತಿತ್ತು. ಬಟ್ ಅವ್ರು ನಂಬಿದ ದೇವರು ಅವರನ್ನ ಕಾಪಾಡಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು.